ವೈ ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್. ಬಹಳ ಜನ ಮೂಡ್ ಇದ್ದಾಗ ಅಥವಾ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಕೆಲಸ ಮಾಡ್ತಾರ. ಮೂಡ್ ಚಲೋ ಇದ್ರೆ ಓದ್ತಾರ, ಎನರ್ಜಿ ಇದ್ರೆ ವರ್ಕೌಟ್ ಮಾಡ್ತಾರ, ಏನಾದ್ರೂ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ಪ್ರಾಕ್ಟೀಸ್ ಮಾಡ್ತಾರ. ಆದ್ರೆ ಅಸಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ, ಈ ಇಂಟ್ರೆಸ್ಟ್ ಅಥವಾ ಮೋಟಿವೇಶನ್ ದಿನಾಲೂ ಇರ್ತದ? ಖಂಡಿತ ಇರುವುದಿಲ್ಲ. ಅದಕ್ಕ ಪ್ರಪಂಚದ ದೊಡ್ಡ ದೊಡ್ಡ ಸಾಧಕರು ಬರೀ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಅವರು ಕನ್ಸಿಸ್ಟೆನ್ಸಿ ಅಂದ್ರ ದಿನಾಲೂ ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ನಂಬಿಕೆ ಇಡ್ತಾರ. 28 ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆದ್ದ ಲೆಜೆಂಡ್ ಮೈಕೆಲ್ ಫಿಲಿಪ್ಸ್ ಒಂದ್ಸಲ ಹೇಳ್ತಾರ, ಅವ್ರಿಗೆ ಎಷ್ಟೋ ದಿನ ಪ್ರಾಕ್ಟೀಸ್ಗೆ ಹೋಗ್ಲಿಕ್ಕೆ ಮನಸ್ಸೇ ಇರ್ತಿರ್ಲಿಲ್ಲ ಅಂತ. ಅಂದ್ರೂ ಅವ್ರು ಹೋಗ್ತಿದ್ರು. ಯಾಕಂದ್ರೆ ಅವ್ರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿತ್ತು, ಒಂದು ದಿವಸ ಗ್ಯಾಪ್ ಕೊಡೋದು ತುಂಬಾ ಈಸಿ, ಆದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಹವ್ಯಾಸನ ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟ. ಫೆಲ್ಪ್ಸ್ ದಿನ ಪ್ರಾಕ್ಟೀಸ್ ಮಾಡ್ತಿದ್ರು. ರಜೆ ಇರ್ಲಿ, ವೀಕೆಂಡ್ ಇರ್ಲಿ, ಕ್ರಿಸ್ಮಸ್ ಇರ್ಲಿ, ಬರ್ತ್ಡೇ ಇರ್ಲಿ, ಯಾವುದೂ ಮ್ಯಾಟರ್ ಆಗ್ತಿರ್ಲಿಲ್ಲ. ಮೂಡ್ ಇರ್ಲಿ ಬಿಡ್ಲಿ, ಅವರು ಸ್ವಿಮ್ಮಿಂಗ್ ಪೂಲ್ನಾಗೆ ಇರ್ತಿದ್ರು. ಅವರು ಮೋಟಿವೇಶನ್ ಹಿಂದೆ ಓಡ್ಲಿಲ್ಲ, ಅವ್ರು ಒಂದು ಸಿಸ್ಟಮ್ ರೆಡಿ ಮಾಡ್ಕೊಂಡ್ರು. ಅದೇ ರೀತಿ ದಿನಾಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು 5 ವರ್ಷಗಳ ಕಾಲ ಸತತ. ಇದು ನಮ್ಮ ಲೈಫ್ಗೂ ಅಪ್ಲೈ ಆಗ್ತದ. ಎಕ್ಸಾಮ್ ಬಂದ್ ಕೂಡಲೇ ಯಾವಾಗ್ಲೂ ಒಂದ್ಸಲ 12 ಗಂಟೆ ಓದೋದ್ರಲ್ಲಿ ಪವರ್ ಇರುವುದಿಲ್ಲ. ದಿನಾಲೂ 1 ಗಂಟೆ ಓದೋದ್ರಲ್ಲೇನ ಅಸಲಿ ಪವರ್ ಇರ್ತದ. ಬರೀ ಇಂಟ್ರೆಸ್ಟ್ ಬಂದಾಗ ಮಾತ್ರ ಕಷ್ಟಪಟ್ರ ಲೈಫ್ ಚೇಂಜ್ ಆಗುದಿಲ್ಲ. ಬೋರಿಂಗ್ ಅನ್ಸಿದ್ರು, ಕಷ್ಟ ಆದ್ರೂ ದಿನಾಲೂ ಬಂದು ಕೆಲಸ ಮಾಡ್ತಾರಲ್ಲ, ಅದರಿಂದ ಲೈಫ್ ಚೇಂಜ್ ಆಗ್ತದ. ಯಾಕಂದ್ರೆ ನಿಜವಾದ ಶಕ್ತಿ ಒಂದ ದಿವಸ ಜೋರಾಗಿ ಅಭ್ಯಾಸ ಮಾಡೋದ್ರಾಗ ಇಲ್ಲ, ದಿನಾಲೂ ಅದನ್ನ ಪದೇ ಪದೇ ಮಾಡೋದ್ರಾಗದ. ಇದನ್ನ ನಾವು ವಿವಾದ ಚಾನೆಲ್ನಾಗೂ ಆಗಾಗ ಮಾತಾಡ್ತಾ ಇರ್ತೀವಿ. ಸಕ್ಸಸ್ ಅನ್ನೋದು ಒಂದ ರಾತ್ರಿಯಲ್ಲಿ ಆಗೋ ಮ್ಯಾಜಿಕ್ ಅಲ್ಲ, ಅದು ವರ್ಷಗಟ್ಲೆ ಸೈಲೆಂಟ್ ಆಗಿ ದಿನಾಲೂ ಕಷ್ಟಪಡೋದ್ರಿಂದ ಸಿಗೋದು. ನಾವು ಕಷ್ಟಪಡುವಾಗ ಯಾರೂ ನಮ್ಮನ್ನ ಗಮನಿಸದೇ ಇರಬಹುದು, ಆದ್ರೆ ಅದ ಕಷ್ಟ ಒಂದು ದಿವಸ ಎಲ್ಲರೂ ತಿರುಗಿ ನೋಡುವಂಗ ಸಕ್ಸಸ್ ತಂದು ಕೊಡ್ತದ.